ಹಲೋ ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗ್ದಿಂದ ಒಂದು ಟ್ರೇಡ್ ಮಾಡಿ ಕ್ಲೋಸ್ ಮಾಡೀನಿ. ಸೊ ಅದು ಯಾವ ರೀತಿ ಟ್ರೇಡ್ ತೊಗೊಂಡೆ ಆ್ಯಂಡ್ ಏನು ಅದ್ರ ಲಾಜಿಕ್ ಇತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ. ಆ್ಯಂಡ್ ಭಾಳ ದಿವಸದಿಂದ ಅಪ್ಡೇಟ್ ಮಾಡೋಕ್ಕಿಲ್ಲ, ಟ್ರೇಡ್ ಮಾಡ್ತಾಯಿದ್ದೆ ಬಟ್ ಅಪ್ಡೇಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಗತ್ತಿಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮ್ದಾಗ ಜಲ್ದಿ ಅಪ್ಡೇಟ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್ ಇಲ್ಲ ಅಂತ ಈಗ ಯೂಟ್ಯೂಬ್ದಾಗ ದೊಡ್ಡ ವೀಡಿಯೋ ಮಾಡಬೇಕು. ಸೊ ಅದಕ್ಕೆ ಅಪ್ಡೇಟ್ ಮಾಡಿಲ್ಲ. ಇಲ್ಲಿ ನೋಡಿರಿ ಮಾರ್ನಿಂಗ ಎಕ್ಸಾಕ್ಟ್ 2 ಟ್ರೇಡ್ ಪ್ಲ್ಯಾನ್ ಇತ್ತು ನಮ್ದು. 2 ಟ್ರೇಡ್ ಅಂದ್ರೆ ಒಂದೇ ಇದ್ರಾಗ ಇಲ್ಲಿ ಮಾರ್ನಿಂಗ ಲೆವೆಲ್ಸ್ ಬ್ರೇಕ್ ಆಗಿ ಡೌನ್ ಸೈಡ್ ಬರ್ತೈತೆ ಅಂತ ಪ್ಲಾನಿಂಗ್ ಇತ್ತು. ಬಟ್ ಮಾರ್ಕೆಟ್ ಏನು ಮಾಡ್ತಾರೆ, ಟ್ರ್ಯಾಪ್ ಮಾಡಿ ಅಪ್ಸೈಡ್ ಹೋಯ್ತು. ಆ್ಯಂಡ್ ಅಪ್ಸೈಡ್ ಹೋದ್ಮೇಲೆ ಇಲ್ಲಿ ನೋಡಿರಿ ನಮ್ಮ 600 ಒಂದು ಲೆವೆಲ್ಸ್ ಇತ್ತು. ಆ ಲೆವೆಲ್ಸ್ಗೆ ಹೋಗಿ ಮಾರ್ಕೆಟ ಎಕ್ಸಾಕ್ಟ್ ಅದೇ ಏರಿಯಾದಿಂದ 5 ಮಿನಿಟ್ದಾಗ ರಿವರ್ಸ್ ಆಯಿತು. ರಿವರ್ಸ್ ಆದಮೇಲೆ ನಾನು ಇಲ್ಲಿ ನೋಡಿರಿ ಪುಟ್ ಸೈಡ 200 ಇನ್ ದ ಮನಿ ಪುಟ್ದಾಗ ಈ ಏರಿಯಾದಾಗ ನೋಡಿರಿ ಇಲ್ಲಿ ಬೈ ಮಾಡಿದ್ವಿ. ಆ್ಯಂಡ್ ಈ ಏರಿಯಾಕ್ಕೆ ಎಕ್ಸಾಕ್ಟ್ ಸೆಲ್ ಮಾಡಿದ್ವಿ. ಸೆಲ್ ಮಾಡಿಕೊಡ್ದ ಮಾರ್ಕೆಟ ಒಂದು ಒಳ್ಳೆ ಇವತ್ತಿನ ನೋಡಿರಿ 3,341 ರುಪೀಸ್ ಇವತ್ತಿನ ಓವರ್ ಆಲ್ ಪ್ರಾಫಿಟ್. ಆ್ಯಂಡ್ ಡೇನ ಕ್ಲೋಸ್ ಮಾಡಿಬಿಟ್ವಿ. ಇನ್ನೊಂದು ಏನಂತಾರೆ, ನಿಮ್ಮ ಲೆವೆಲ್ಸ್ ಬರೋ ಮಟ್ಟ ನೀವು ವೇಟ್ ಮಾಡಿ ಟ್ರೇಡ್ ಮಾಡೋಕೆ ಕಲ್ತ್ರೆ ಅಂದ್ರೆ ಮಾರ್ಕೆಟ್ದಾಗ ಈಸಿ ಆಕೈತಿ. ಮಾರ್ಕೆಟ್ದಾಗ ಟ್ರೇಡ್ ಮಾಡೋದು ಕಾಂಪ್ಲಿಕೇಟೆಡ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಪ್ರಾಫಿಟ್ ಮಾಡ್ಕೊಂಡು ಆರಾಮಾಗಿ ನೀವು ಡೇನ ಕ್ಲೋಸ್ ಮಾಡ್ಬೋದು. ಇನ್ನೊಂದು ಏನಾಗ್ತೈತಿ, ಇಲ್ಲಿ ಮಾರ್ಕೆಟ್ ಮೂವ್ ಆಗೈತೆ ಅಂತ ಈ ಏರಿಯಾದಾಗ ಅದು ಹೋಗಿ ಟ್ರೇಡ್ ಮಾಡಿದ್ರೆ ರಾಂಗ್ ಆಗ್ತೈತಿ. ಇಲ್ಲಿ ನೋಡಿರಿ ಈ ಸೈಡಿಗೆ ಮೂಮೆಂಟಮ್ ಕೊಟ್ಟೈತಿ. ಸೊ ಈ ಏರಿಯಾದಾಗ ಹೋಗಿ ಸಿಕ್ಕ ಕನ್ಸಾಲಿಡೇಷನ್ ಏರಿಯಾದಾಗ ಯಾವಾಗೂ ಸಿಕ್ಬಾರ್ದು. ಸೊ ಈ ರೀತಿ ಸ್ಪೇಸ್ ಇರೋ ಅಂದ್ರೆ ಈಗ ಇಲ್ಲಿದ ರಿಜೆಕ್ಷನ್ ತೊಗೊಂಡ್ರೆ ಈ ಏರಿಯಾ ಸಪೋರ್ಟ್ ಮಾಡೋ ಬರ್ಬೇಕು ಅನ್ನೋದು ಈ ರೀತಿ ಏರಿಯಾದ ಇರ್ತೈತಿ. ಸೊ ಆ ಏರಿಯಾನ ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡತ್ರ ಅಂದ್ರೆ ಮಾರ್ಕೆಟ್ದಾಗ ನಿಮ್ಮನ್ನ ಯಾರು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಆ ರೀತಿ ನೀವು ಡೈಲಿ ಪ್ರಾಫಿಟ್ನ ಮಾಡ್ಕೊತ ಹೋಗ್ಬೋದು. ಆ್ಯಂಡ್ ನಾನು ಅದನ್ನ ನಿಮ್ಗೆ ನಾನು ಇನ್ಸ್ಟಾಗ್ರಾಮ್ದಾಗ ಆಲ್ರೆಡಿ ತೋರಿಸ್ತೀನಿ ಯಾವ ರೀತಿ ನಾನು ಟ್ರೇಡ್ ಮಾಡ್ತೀನಿ ಆ್ಯಂಡ್ ಯಾವ ರೀತಿ ಟ್ರೇಡ್ ಮಾಡಿ ಒಂದು ಒಳ್ಳೆ ಪ್ರಾಫಿಟ್ನ ಜನ್ರೇಟ್ ಮಾಡ್ತೀನಿ ಅನ್ನೋದನ್ನ. ಸೊ ನಿಮಗೂ ಇದೇ ರೀತಿ ಡೈಲಿ ಟ್ರೇಡ್ ಮಾಡಿ ಆ್ಯಂಡ್ ಇದೇ ರೀತಿ ನೀವು ಟ್ರೇಡ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನು ಆನ್ ಮಾಡತ್ತೀನಿ, ಅದನ್ನು ಹೇಳ್ತೇನೆ ನಿಮ್ಗೆ, ಅದನ್ನು ಫಾಲೋ ಮಾಡಿರಿ. ಆ್ಯಂಡ್ 12ನೇ ತಾರೀಕು ನಾವು ಟ್ರೇಡ್ ಮಾಡೋದಿಲ್ಲ. ಯಾಕಂತಂದ್ರೆ ಅವತ್ತು ಆಲ್ಮೋಸ್ಟ್ ಎಲ್ಲರೂ ಏನು ಮಾಡತ್ತಾರೆ, ಟ್ರೇಡ್ ಮಾಡೋದನ್ನ ಬ್ಯಾನ್ ಮಾಡ್ತಾರೆ. ಅವತ್ತೊಂದು ದಿವಸ ಬಂದ್ ಮಾಡೋರು ಇದ್ದಾರೆ ಟ್ರೇಡ್ ಮಾಡೋದನ್ನ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಸೊ ಎಲ್ಲರೂ 12ನೇ ತಾರೀಕು ಒಂದು ದಿವಸ ಟ್ರೇಡ್ ಮಾಡೋಕೆ ಹೋಗ್ಬಿಟ್ರಿ. ನಾಳೆ ಒಂದು ದಿವಸ ಟ್ರೇಡ್ ಮಾಡಿರಿ. ಬುಧವಾರ ಏನೈತಲ್ಲ ಟ್ರೇಡ್ ಮಾಡೋಕೆ ಹೋಗ್ಬೇಡ್ರಿ. ಅವತ್ತು ರಿಟೇಲರ್ದು ಏನು ಪವರ್ ಐತೆ ಅನ್ನೋದು ತೋರಿಸ್ಬೇಕಾಗೈತಿ ಗೌರ್ಮೆಂಟ್ಗೆ. ಸೊ ಅದ್ರ ಸಂಬಂಧ ಅವತ್ತೊಂದು ದಿವಸ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ಡೇ ಬೇಕಾದ್ರೆ ಟ್ರೇಡ್ ಮಾಡಿರಿ. ಅವತ್ತೊಂದು ದಿವಸ ವೇಟ್ ಮಾಡಿರಿ. ನಾವು ಅವತ್ತು ಟ್ರೇಡ್ ಮಾಡೋದಿಲ್ಲ. ನಾಳೆ ಏನೇನು ಆಕೈತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ನಾಳಿದ ಟ್ರೇಡ್ ಏನು ಆಕೈತಿ, ಪ್ರಾಫಿಟ್ ಲಾಸ್ ಆಕೈತಿ ಅನ್ನೋದು ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ಅದು ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿನ ಡೇನ ನಾನು ಕ್ಲೋಸ್ ಮಾಡ್ತೀನಿ. ಬೈ ಗೈಸ್. ಆ್ಯಂಡ್ ಇವಾಗ ನೋಡಿರಿ ಒಂದು ಸೆಕೆಂಡ್, ಮಾರ್ಕೆಟ ಇದೇ ಏರಿಯಾದಿಂದ ನಾವೇನು ಇಲ್ಲಿ ಲೆವೆಲ್ ಸಿಗೋದಿಲ್ಲ ಅದೇ ಏರಿಯಾದಿಂದ ಯಾವ ರೀತಿ ರಿಜೆಕ್ಷನ್ ತೊಗೊಯ್ತು ನೋಡಿರಿ. ಆ್ಯಂಡ್ ಈ ಏರಿಯಾದಾಗ ನೋಡಿರಿ ಎಕ್ಸಾಕ್ಟ್ 160 ಲೆವೆಲ್ದಿಂದ ಮಾರ್ಕೆಟ ಮೂಮೆಂಟಮ್ ಆಗೈತಿ. ಸೊ ಈ ರೀತಿ ಲೆವೆಲ್ಸ್ ನೋಡಿ ನೀವು ಟ್ರೇಡ್ ಮಾಡ್ರೆ ಒಂದು ಕ್ಯಾಂಡಲ್ದಾಗ 10 ಪಾಯಿಂಟ್ ಸಿಗ್ತೀನಿ. ಸೊ ಇಷ್ಟೇ ಇರ್ತೈತೆ ಮಾರ್ಕೆಟ್ದಾಗ. ಬಟ್ ನಾವೇನು ಮಾಡ್ತೀವಿ, ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೆವಿ ಕ್ವಾಂಟಿಟಿ ಹೊಡೆದ ಟ್ರೇಡ್ ಮಾಡೋಕ್ಕೆ ಹೋಗ್ತೀವಿ. ಅದನ್ನ ಅವಾಯ್ಡ್ ಮಾಡಿ. ಸೊ ಬೈ ಗೈಸ್.